2014ರಲ್ಲಿ BJP ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಅಂತಾರಾಷ್ಟ್ರೀಯ ಯೋಗವನ್ನು ಮಾಡಬೇಕು, ಯೋಗ ದಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಕರೆ ಕೊಡ್ತು. ಈ ಕರೆಗೆ 177 ದೇಶಗಳು ಅವತ್ತು ಭಾರತಕ್ಕೆ ಬಹುಪರಾಕಂದು ಓಕೆ ಅಂದು. ಅಲ್ಲಿಂದ ಇಲ್ಲಿಯ ತನಕ ಜೂನ್ 21ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಯಿತು. ಹಾಗಾದರೆ ಯೋಗದ ಹಿನ್ನೆಲೆ ಏನು? ಎಷ್ಟು ವರ್ಷಗಳಿಂದ ಇತ್ತು? ಏನೆಲ್ಲ ಐತಿಹಾಸಿಕ ಸಂಬಂಧ ಯೋಗಕ್ಕಿದೆ? ಕರ್ನಾಟಕಕ್ಕೆ ನಂಟಿದೆ? ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಯೋಗದ ಉಗಮ ಮತ್ತು ವೈದ್ಯಕೀಯ ಮೂಲ ಎಲ್ಲಿದೆ? ಏನೇನಿದು? ಹೆಂಗೆ ಉಗಮ ಆಯಿತು? 5000 ವರ್ಷಗಳ ಇತಿಹಾಸ ಇದೆ. ಪಶುಪತಿ ಮುದ್ರೆ ಯೋಗದ ಮೊದಲ ಹೆಜ್ಜೆ ಗುರುತು ನಮಗೆ ಸಿಕ್ತು. ಯುಜ್ ಧಾತು, ಆತ್ಮ ಮತ್ತು ಪರಮಾತ್ಮನ ಮಿಲನವೇ ಯೋಗ ಅಂತ ಹೇಳಲಾಗುತ್ತೆ. ಋಗ್ವೇದದಲ್ಲಿ ಇದರ ಉಲ್ಲೇಖ, ಮಾನವ ಇತಿಹಾಸದ ಅತ್ಯಂತ ಹಳೆಯ ಗ್ರಂಥದಲ್ಲಿ ಇದೆಲ್ಲವೂ ಕೂಡ ಉಗಮವಾಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಏನೇನಂತ ಹೇಳಿದರೆ, ಯೋಗಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ ಸಿಂಧೂ ಕಣಿವೆ ನಾಗರಿಕತೆ ಅಂದರೆ ಕ್ರಿಸ್ತಪೂರ್ವ 3300 ಮತ್ತು 1300 ಹರಪ್ಪ ಮತ್ತು ಮೆಹೆಂಜೋದಾರ್ ಉತ್ಖನಗಳಲ್ಲಿ ಮಣ್ಣಿನ ಮುದ್ರೆಗಳೆಲ್ಲ ಪ್ರಾಣಿಗಳ ನಡುವೆ ಧ್ಯಾನಸ್ಥ ಭಂಗಿಯಲ್ಲಿ ಪಾಶುಪತ ಶಿವ ಇವೆಲ್ಲವೂ ಕೂಡ ಕಂಡುಬಂತು. ಇದು ಯೋಗದ ಅತ್ಯಂತ ಹಳೆಯ ಭೌತಿಕ ಪುರಾವೆ ಅಂತ ಹೇಳಲಾಗುತ್ತೆ. ಅದಾದ ನಂತರ ಯೋಗ ಅನ್ನೋ ಪದವನ್ನು ಋಗ್ವೇದದಲ್ಲಿ ಬಳಸಲಾಯಿತು. ಯೋಗ ಅಂತ ಹೇಳಿದರೆ ಆತ್ಮ ಮತ್ತು ಪರಮಾತ್ಮನ ಜೋಡಣೆ, ಅಂದರೆ ಯುಜ್ ಎನ್ನುವಂಥ ಒಂದು ಪದ ಏನಿದೆ ಅದು ಒಂದಾಗೋದು ಅನ್ನುವಂಥದ್ದು ಅರ್ಥ. ಅದಾದ ನಂತರ ಪತಂಜಲಿ ಯೋಗ ಸೂತ್ರ ಬಂತು. ಕ್ರಿಸ್ತಪೂರ್ವ 2ನೇ ಶತಮಾನದ ಆಸ್ಪಾಸ್ನಲ್ಲಿ ಯೋಗ ಸೂತ್ರ 196 ಸೂತ್ರಗಳ ಗ್ರಂಥದಲ್ಲಿ ಅದೆಲ್ಲ ಕೂಡಿಸಿದ್ರು. ಅಷ್ಟಾಂಗ ಯೋಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೆಲ್ಲವನ್ನು ಕೂಡ ವಿಂಗಡಣೆ ಮಾಡಿದರು. ಅದಾದ ನಂತರ ಕಠೋಪನಿಷತ್ತಿನಲ್ಲಿ ಇಂದ್ರಿಯ ನಿಯಂತ್ರಣದ ಬಗ್ಗೆ ಒಂದು ಮಂತ್ರ ಇದೆ. ಏನು ಮಂತ್ರ ಅಂತ ಹೇಳಿದರೆ, ಆತ್ಮ, ಶರೀರ, ಬುದ್ಧಿ, ಮನಸ್ಸು, ಇಂದ್ರಿಯಗಳು ಮತ್ತು ಪ್ರಪಂಚದ ವಿಚಾರಗಳು ಇವುಗಳನ್ನು ಹೆಂಗೆ ನಿಯಂತ್ರಣ ಇಡ್ತೀವಿ ಅನ್ನೋದ್ರ ಮೇಲೆ ಒಟ್ಟಾರೆ ನಮ್ಮ ದೇಹ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೂಡ ಅದರಲ್ಲಿ ಒಂದು ವಿವರಣೆಯನ್ನು ಕೊಡಲಾಗಿದೆ. ಹೀಗಾಗಿ ಒಂದು ಐತಿಹಾಸಿಕ ಸಂಬಂಧ ಯಾರ ಜೊತೆಗಿದೆ? ಯೋಗಕ್ಕಿದೆ. ಅದನ್ನು ಭಾರತ ಇವತ್ತು ಜಗತ್ತಿಗೆ ಕೊಟ್ಟಿದೆ. ಮತ್ತೊಂದು ಕಡೆ ಶಾಸ್ತ್ರೀಯ ಯೋಗ ಮತ್ತು ಅಷ್ಟಾಂಗ ಯೋಗ ಏನಿದು? ಪತಂಜಲಿ ಯೋಗ ಸೂತ್ರ 196 ಸೂತ್ರಗಳ ಮುಖಾಂತರ ಯೋಗದ ಕ್ರೋಢೀಕರಣವನ್ನು ಮಾಡಲಾಯಿತು. ಚಿತ್ತವೃತ್ತಿ ನಿರೋಧಂ ಯೋಗವನ್ನು ಸಂಪೂರ್ಣ ಮಾನಸಿಕ ವಿಜ್ಞಾನವಾಗಿಸಿದ್ರು ಯಾರು? ಪತಂಜಲಿಯವರು. ಬಾಹ್ಯ ಶಿಸ್ತು, ಜೀವನ ಕ್ರಮವನ್ನು ಸರಿಪಡಿಸುವಂಥ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವೆಲ್ಲವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಯಿತು. ಕ್ರಿಸ್ತಪೂರ್ವ 2ನೇ ಶತಮಾನದ ಆಸ್ತುಪಾಸನ್ನು ಯೋಗದ ಇತಿಹಾಸದಲ್ಲಿ ಶಾಸ್ತ್ರೀಯ ಯೋಗ ಅಂತೆಲ್ಲ ಕರೀತಾರೆ. ಮಹರ್ಷಿ ಪತಂಜಲಿಯವರ ಕೊಡುಗೆ ಇದಕ್ಕೆ. ಪತಂಜಲಿಯವರು ಇವರಿಗಿಂತ ಮುಂಚೆ ಯೋಗ ವೇದ, ಉಪನಿಷತ್ತು ಮತ್ತು ಪುರಾಣಗಳಲ್ಲಿ ಮಾತ್ರ ಹರಡಿಕೊಂಡಿತ್ತು. ಅದಾದ ನಂತರ ಪತಂಜಲಿಯವರು ಎಲ್ಲ ಜ್ಞಾನವನ್ನು ಕ್ರೋಢೀಕರಿಸಿ ಪತಂಜಲಿ ಯೋಗ ಸೂತ್ರ ಅನ್ನುವಂಥ ಗ್ರಂಥವನ್ನು ಬರೆದರು. ಇದರಲ್ಲಿ 4 ಅಧ್ಯಾಯ ಇದೆ, 196 ಸೂತ್ರಗಳಿದೆ. ನಮಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ. ವೈಜ್ಞಾನಿಕ ಮತ್ತು ಪಾರದರ್ಶಕ ತಳಹದಿಯನ್ನು ಇದರೆಲ್ಲ ಕೊಟ್ಟರು. ಅದಾದ ನಂತರ ಇದಕ್ಕೆ ಆಧುನಿಕ ಯೋಗದ ಪಿತಾಮಹ ಅಂತ ಪತಂಜಲಿಗಳನ್ನೆಲ್ಲ ಕರೀಲಾಯಿತು. ಅಂದರೆ ಪತಂಜಲಿ ಪ್ರಕಾರ ಯೋಗ ಅಂತ ಹೇಳಿದ್ರೆ ಮನಸ್ಸಿನ ಅಲದಾಟವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದೇ ಯೋಗ ಅನ್ನುವಂಥದ್ದೊಂದನ್ನು ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದ್ರು. ಮನಸ್ಸನ್ನು ನಿಯಂತ್ರಣ ಮಾಡಿ ಆತ್ಮ ಸಾಕ್ಷಾತ್ಕಾರ ಅಥವಾ ಸಮಾಧಿ ಸ್ಥಿತಿಯನ್ನು ತಲುಪೋದಕ್ಕೆ ಪತಂಜಲಿಯವರು ಒಂದು 8 ಮಾರ್ಗಗಳನ್ನು ಅವರು ಕೊಟ್ಟರು. ಅದಕ್ಕೆ ಅಷ್ಟಾಂಗ ಯೋಗ ಅಂತ ಕರೆದ್ರು. ಅದನ್ನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ ಎಲ್ಲವೂ ಕೂಡ ಉಲ್ಲೇಖ ಆಯಿತು. ಇದು ಶಾಸ್ತ್ರೀಯ ಮತ್ತು ಅಷ್ಟಾಂಗ ಯೋಗದ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಇದರಲ್ಲಿ ಉಲ್ಲೇಖ ಮಾಡೋ ಪ್ರಯತ್ನ ಆಯಿತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ಏನೇನಾಯಿತು ಅಂತ ಹೇಳಿದರೆ, ಭಗವದ್ಗೀತೆ ಮತ್ತು ಜೀವನ ಧರ್ಮ. ಭಗವದ್ಗೀತೆ ಮತ್ತು ಜೀವನ ಧರ್ಮ ಯುದ್ಧ ಭೂಮಿಯ ಬೋಧನೆ, ಅರ್ಜುನನ ಖಿನ್ನತೆಯನ್ನು ದೂರವಾಗಿಸಿದಂತಹ ಕೃಷ್ಣನ ಯೋಗ ಪಾಠ, ಕರ್ಮಯೋಗದಲ್ಲಿ ಕರ್ಮಣ್ಣೆ ವಾದಿ ಕಾರ್ಯಸ್ಥೆ ಮಾಫಲೇಸು ಕದಾಚನ ಅಂತ. ಅಂದರೆ ಕರ್ತವ್ಯವನ್ನು ನಿಭಾಯಿಸುವುದು ಮಾತ್ರ ನಮ್ಮ ಕೆಲಸ, ಫಲಿತಾಂಶಕ್ಕಾಗಿ ಯಾವುದೇ ಕಾರಣಕ್ಕೂ ಅಪೇಕ್ಷೆಯನ್ನು ಪಡಬಾರದು ಅಂತ ಯುದ್ಧ ಭೂಮಿಯಲ್ಲಿ ಇಂಥದ್ದೊಂದು ಬೋಧನೆ ಆಯ್ತಲ್ಲ, ಅದು ಕೂಡ ಯೋಗ ಅಂತ. ಜ್ಞಾನ ಮತ್ತು ಭಕ್ತಿ ಯೋಗ, ವಿವೇಚನೆಯಿಂದ ಸತ್ಯವನ್ನು ತಿಳಿಯೋದು ಜ್ಞಾನ ಅಂತ ಹೇಳಲಾಗುತ್ತೆ. ಒಟ್ಟಾರೆ ಭಕ್ತಿ ಅದು ಪ್ರೇಮ ಅಂತ. ಸಮತ್ವಂ ಯೋಗ ಅಂತ, ಜಯ ಅಪಜಯಗಳನ್ನು ಸಮಾನವಾಗಿ ಸ್ವೀಕಾರ ಮಾಡೋದು ಅಂತ. ಕರ್ಮಯೋಗದಲ್ಲಿ ಹೇಳಲಾಗುತ್ತೆ, ಕರ್ಮಣ್ಣೆ ವಾದಿ ಕಾರ್ಯಸ್ತು ಮಾಫಲೇಶು ಕದಾಚನ ಅಂತ. ಫಲಿತಾಂಶದ ಮೇಲೆ ಅತಿಯಾದ ಆಸೆ ಇಡಬಾರ್ದು, ಭಯ ಖಿನ್ನತೆಗೆಲ್ಲ ಕಾರಣ ಆಗುತ್ತೆ. ನಿನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಮಾಡಬೇಕು ಅಂತೆಲ್ಲ ಕೃಷ್ಣ ತಿಳಿಸಿದ. ಹೀಗಾಗಿ ಭವಿಷ್ಯದ ಆತಂಕವನ್ನು ದೂರ ಮಾಡಿತು. ಜ್ಞಾನಯೋಗದಲ್ಲಿ ಅರ್ಜುನ ಶರೀರ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನು ತಿಳಿದೇ ಬ್ರಹ್ಮಗೆ ಎಲ್ಲ ಒಳಗಾಗಿದ್ದ. ಕೃಷ್ಣ ಸಾಂಖ್ಯ ಯೋಗ ಮತ್ತು ಜ್ಞಾನಯೋಗದ ಮುಖಾಂತರ ಸತ್ಯವನ್ನು ದರ್ಶಿಸಿದ. ಶರೀರವು ಕೇವಲ ಬಟ್ಟೆ ಇದ್ದಂತೆ, ಹುಟ್ಟು ಮತ್ತು ಸಾವು ಎಲ್ಲ ಪ್ರಕೃತಿಯ ನಿಯಮ ಅನ್ನೋದನ್ನು ಅಲ್ಲಿಯೂ ಕೂಡ ಹೇಳಲಾಯಿತು. ಬುದ್ಧಿಯೋಗ ಮತ್ತು ಸ್ಥಿತಪ್ರಜ್ಞೆ, ಸುಖ ದುಃಖ, ಜಯ ಅಪಜಯ, ಲಾಭ ನಷ್ಟಗಳನ್ನು ಸಮಾನವಾಗಿ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇತ್ತು. ಭಕ್ತಿ ಯೋಗದಲ್ಲಿ ಎಲ್ಲ ಚಿಂತೆಗಳನ್ನು ಬಿಟ್ಟು ಪರಮಾತ್ಮನಿಗೆ ಶರಣಾಗಬೇಕು ಅಂತ ಅಲ್ಲಿ ಹೇಳಿಕೊಡೋ ಪ್ರಯತ್ನ ಆಯಿತು. ಅದು ಭಗವದ್ಗೀತೆ ಮತ್ತು ಜೀವನ ಧರ್ಮ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಆಧುನಿಕ ಯುಗ ಮತ್ತು ಜಾಗತೀಕರಣ.
ನೋಡಿ 1893 ಸೆಪ್ಟೆಂಬರ್ 11 ಚಿಕಾಗೋ ಸರ್ವಧರ್ಮ ಸಮ್ಮೇಳನ. ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ್ರು. ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಎನ್ನುವಂತಹ 5 ಪದಗಳಿಂದ ಏನೆಲ್ಲ ಮಾತನಾಡಿದ್ರು, ಅದು ಐತಿಹಾಸಿಕ ಭಾಷಣ ಹೆಂಗಾಗಿತ್ತು ಎಲ್ಲದ್ರ ಬಗ್ಗೆಯೂ ಕೂಡ ಗೊತ್ತಿದೆ. ಅಲ್ಲೇ ಇದ್ರ ಬಗ್ಗೆ ಉಲ್ಲೇಖ ಆಗಿತ್ತು. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಇದ್ರ ಬಗ್ಗೆ ಎಲ್ಲ ಉಲ್ಲೇಖ ಆಯಿತು. ಅವರು ರಾಜಯೋಗವನ್ನು ಪರಿಚಯ ಮಾಡೋ ಪ್ರಯತ್ನವನ್ನು ಮಾಡಿದರು. ವಿವೇಕಾನಂದರು ಪಾಶ್ಚಿಮಾತ್ಯರಿಗೆ ಧರ್ಮವನ್ನು ಬೋಧಿಸಲಿಲ್ಲ, ಬದಲಿಗೆ ಮನಸ್ಸನ್ನು ನಿಯಂತ್ರಣ ಮಾಡುವ ಯೋಗವನ್ನು ಕೂಡ ಪರಿಚಯ ಮಾಡಿದರು ಅಂತ ಹೇಳ್ತಿದ್ದಾರೆ. ಅದಾದ ನಂತರ 1926ರಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನು ಮಾಡ್ತಾರೆ, ವಾರಣಾಸಿಯಲ್ಲಿದ್ದಂತಹ ಕೃಷ್ಣಮಾಚಾರ್ಯರನ್ನು ಕರೆದುಕೊಂಡು ಬಂದು ಅವರನ್ನು ಆಕರ್ಷಿತರಾಗ್ತಾರೆ. ನೀವು ಮೈಸೂರಿಗೆ ಬರಬೇಕು ಅಂತೆಲ್ಲ ಆಹ್ವಾನ ಕೊಡಲಾಗುತ್ತೆ. ಅದಾದ ನಂತರ ತಮ್ಮ ಆಸ್ಥಾನ ವಿದ್ವಾಂಸರನ್ನಾಗಿ ನೇಮಕ ಮಾಡಿಕೊಂಡು ಮೈಸೂರಿನ ಇವತ್ತು ಜಗಮೋಹನ್ ಅರಮನೆ ಏನಿದೆ ಅಲ್ಲಿ ಯೋಗ ಪ್ರಚಾರ ಮತ್ತು ಚಿಕಿತ್ಸೆಗಾಗಿ ಒಂದು ಪ್ರತ್ಯೇಕ ಯೋಗ ಶಾಲೆಯನ್ನೆಲ್ಲ ಆರಂಭ ಮಾಡೋದಕ್ಕೆಲ್ಲ ಸಂಪೂರ್ಣವಾಗಿ ಕೊಟ್ಟರು. ಅದಾದ ನಂತರ ಈ ಕೃಷ್ಣಮಾಚಾರ್ಯ ಉಪಕರಣಗಳಿಲ್ಲದಂತಹ ಶಸ್ತ್ರಚಿಕಿತ್ಸೆ ಅಂತೆಲ್ಲ ಕೊಡೋದಕ್ಕೆ ಶುರು ಮಾಡಿದ್ರು, ಕಾಯಿಲೆಯನ್ನೆಲ್ಲ ಪತ್ತೆ ಮಾಡ್ತಿದ್ರು. ಆ ಕೆಲಸ ಎಲ್ಲ ಆಯಿತು. ಇದಾದ ನಂತರ ಇವರ ಶಿಷ್ಯ BKS ಅಯ್ಯಂಗಾರ್ ಅವರು ಯೋಗದ ಜೋಡಣೆ ಮತ್ತು ಚಿಕಿತ್ಸಕ ಯೋಗಕ್ಕೆ ಜಾಗತಿಕ ಒಂದು ಬ್ರ್ಯಾಂಡ್ ಅನ್ನು ತೆಗೆದುಕೊಂಡು ಬಂದರು. ಅದಾದ ನಂತರ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು, ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದರು. 177 ದೇಶಗಳೆಲ್ಲ ಅದಕ್ಕೆ ಬೆಂಬಲವನ್ನು ಕೊಟ್ಟಿತ್ತು. ಮತ್ತೊಂದು ಕಡೆ ಕೇವಲ ಯೋಗ ಭಾರತಕ್ಕೆ ಇವತ್ತು ಸೀಮಿತ ಆಗಿಲ್ಲ, ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅಂತಾರಾಷ್ಟ್ರೀಯವಾಗಿ ವ್ಯಾಪಕವಾಗಿ ಅಂದರೆ ವಿಶ್ವಸಂಸ್ಥೆಯಲ್ಲಿ ಇದರ ಬಗ್ಗೆ ಧ್ವನಿಯನ್ನು ಎಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಇದೀಗ $1 ಬಿಲಿಯನ್ ಉದ್ಯಮ ಮತ್ತು ಭವಿಷ್ಯ ಇದೆ. ಹೆಂಗೆ ವೈದ್ಯಕೀಯ ಮನ್ನಣೆ ಸಿಕ್ಕಿದೆ, ಒತ್ತಡ ಮತ್ತು ಜೀವನ ಶೈಲಿಗಳಿಗೆ ರಾಮಬಾಣ. ಈಗ ವೈದ್ಯ ಲೋಕ ಅಥವಾ ವೈದ್ಯಕೀಯ ಅಂತ ಹೇಳಿದ್ರೆ ಕೇವಲ ಪಾಶ್ಚಾತ್ಯ ದೇಶಗಳ ಮೇಲೆ ಅವಲಂಬನೆ. ಬಟ್ ಇವತ್ತೇ ಪಾಶ್ಚಿಮಾತ್ಯರು ಯೋಗದ ಕಾರಣಕ್ಕಾಗಿ ಭಾರತಕ್ಕೆ ಬರ್ತಾರೆ, ಮೈಸೂರಿನಂತಹ ಸಿಟಿಗಳಿಗೆ ಬರ್ತಾರೆ, ಋಷಿಕೇಶನಂತಹ ಸಿಟಿಗಳಿಗೆ ಬರ್ತಾರೆ, ಬೇರೆ ಬೇರೆ ನಗರಗಳಿಗೆ ಬರ್ತಾರೆ, ಹಿಮಾಲಯ ಪರ್ವತಗಳಿಗೆಲ್ಲ ಬರ್ತಾರೆ. ಯಾವ ಕಾರಣಕ್ಕಾಗಿ? ಯೋಗವನ್ನು ಕಲಿಬೇಕು, ಯೋಗವನ್ನು ಅನುಷ್ಠಾನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಹೀಗಾಗಿ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಆಗಿದೆ. $1 ಬಿಲಿಯನ್ ಮಾರುಕಟ್ಟೆಯೂ ಕೂಡ ಇದೆ. ಅದು ಯೋಗ ಮ್ಯಾಟ್ಸ್ ಆಗಿರ್ಬೋದು, ಆಕ್ಟಿವೇರ್ ಜಾಗತಿಕವಾಗಿ ಹಬ್ ಆಗಿದೆ, ಡಿಜಿಟಲ್ ಯೋಗ ಇದೆ, ಆ್ಯಪ್ಸ್, ಆನ್ಲೈನ್ ಕ್ಲಾಸ್ ಮುಖಾಂತರ. ಅಂದರೆ ಭಾರತೀಯ ಯೋಗ ಶಿಕ್ಷಕರಿಗೂ ಕೂಡ ದೊಡ್ಡ ಮಟ್ಟದ ಮಾನ್ಯತೆ ಇದೆ. ಯೋಗ ಪ್ರವಾಸೋದ್ಯಮ ಇದೆ. ಋಷಿಕೇಶ, ಮೈಸೂರಿಗೆಲ್ಲ ಬರ್ತಾರೆ. ನದಿ ತೀರದಲ್ಲಿ ಹುಟ್ಟಿದ ಕಲೆ ಇವತ್ತು ಜಾಗತಿಕವಾಗಿ ಆರೋಗ್ಯದ ಕಲೆಯಾಗಿ ಮಾರ್ಪಟ್ಟಿದೆ. ನೀವು ನೋಡಿ, ಕೇವಲ ಪ್ರಾಚೀನ ಆಧ್ಯಾತ್ಮಿಕ ಪದ್ಧತಿಯಾಗಿದ್ದಂಥ ಯೋಗ ಇವತ್ತು ಜಾಗತಿಕ ಮಟ್ಟದಲ್ಲಿ 10,80,000 ಕೋಟಿಗೂ ಕೂಡ ಹೆಚ್ಚು ಮಾರ್ಪಟ್ಟಿದೆ ಅಂತೆ. ದೈಹಿಕ ಮಾನಸಿಕ ಆರೋಗ್ಯದ ಜಾಗೃತಿ ಹೆಚ್ಚಾದಂತೆ ಜಾಗತಿಕವಾಗಿ ಸ್ವಾಸ್ಥ್ಯ ಮಾರುಕಟ್ಟೆಯು ಕೂಡ ಇದಕ್ಕೆ ಚಾಲಕ ಶಕ್ತಿಯಾಗಿದೆ. ನೀವು ನೋಡಿ, ಯೋಗದ ಮಾರುಕಟ್ಟೆಯಲ್ಲಿ ಒಂದು ಉಡುಪುಗಳದೇ ದೊಡ್ಡ ಪಾಲು ಅಂತ ಹೇಳ್ತಾರೆ. ಕೆನಡಾದ ಒಂದು ಕಂಪನಿ ಕೇವಲ ಯೋಗ ಪ್ಯಾಂಟ್ಗಳು ಮತ್ತು ಉಡುಪುಗಳನ್ನು ಮಾರಿ ವರ್ಷಕ್ಕೆ $9.6 ಬಿಲಿಯನ್ ಆದಾಯವನ್ನು ಗಳಿಸ್ತಾ ಇದೆ. ಅಮೆರಿಕಾದ ಒಂದು ಬ್ರ್ಯಾಂಡ್ $4 ಬಿಲಿಯನ್ ಮೌಲ್ಯವನ್ನು ವರ್ಷಕ್ಕೆ ಆದಾಯವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅಮೆರಿಕ, ಯುರೋಪ್ ಮತ್ತು ಜಪಾನ್, ಆಸ್ಟ್ರೇಲಿಯಾದಂತಹ ದೇಶಗಳಲ್ಲಿ ಈ ಭಾರತದ ಪ್ರಮಾಣೀಕೃತ ಯೋಗ ಶಿಕ್ಷಕರಿಗೆ ದೊಡ್ಡ ಮಟ್ಟದ ಬೇಡಿಕೆಯಾಗಿದೆ. ಅಂದರೆ ಈ ಮುಖಾಂತರ ಒಂದು ಯೋಗ ಕೇವಲ ಭಾರತಕ್ಕೆ ಸೀಮಿತವಾಗದೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದುಕೊಂಡು ಇವತ್ತು $1 ಬಿಲಿಯನ್ ಉದ್ಯಮವಾಗಿ ಒಂದು ಹರಡಿಕೊಂಡಿರೋದು. ಅಂದರೆ ಯಾರ ಯೋಗ ಕಲಿತಾರೆ, ಕೇವಲ ಯೋಗ ಅನ್ನೋದು ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಡುತ್ತೆ ಅಂತ. ನೀವು ಕರ್ನಾಟಕದಲ್ಲೇ ನೋಡಿ, ಇವತ್ತು ಯೋಗದ ಕ್ಲಾಸ್ಗಳು ಅದು ಆನ್ಲೈನ್ ಮುಖಾಂತರ ಆಗಿದ್ದು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಯೋಗದ ಕಡೆಗೆ ಹೋಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹೀಗಾಗಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಕೂಡ ಇದಕ್ಕೆ ಗಳಿಸಿರೋದು.